ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಇವತ್ತು ನಮ್ಮ ಮನ್ಯಾಗ ನಾವು ಚಿಕನ್ ಮಾಡಾಕೊಂತೀವಿ. ನಿಮಗೆ ಯಾರಿಗೂ ಆದರೂ ಇಷ್ಟ ಆದ್ರೆ ಚಿಕನ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಬರ್ರಿ ನೋಡೋಣ ನಾವು ಚಿಕನ್ ಹೆಂಗೆ ಮಾಡಾಕೊಂತಾರೆ ನಮ್ಮ ಮನ್ಯಾಗ ಅಂಥೇಳಿ. ನೋಡ್ರಿ, ಇದು ಉಳ್ಳಾಗಡ್ಡಿ ಚೆಂದಾಗಿ ಒಂದರಿಂದ ಎರಡು ಉಳ್ಳಾಗಡ್ಡಿ ಹೆಚ್ಚಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ಅಡುಗೆ ಮಾಡಿದ್ರೆ ಮಾತ್ರ ನಂಬರ್ 1 ಆಗುತ್ತೆ ರೀ ಅಡುಗೆ. ಆದರೆ ನಾವು ಎಷ್ಟು ದೊಡ್ಡ ಹೋಟೆಲ್ಗೆ ಹೋದ್ರೂ ಈ ನಮ್ಮ ಮನ್ಯಾಗಿರೋಂಥ ರುಚಿ ಹೋಟೆಲ್ನಾಗ ಸಿಗಲ್ಲ ರೀ. ಇವು ನೋಡ್ರಿ, ನನ್ನ ಸಣ್ಣ ಮಗ ಅದಾನ, ಇವ ಆದಷ್ಟು ಸ್ವಲ್ಪ ಚಿಕನ್ ಜಾಸ್ತಿನೇ ತಿಂತಾನೆ ರೀ. ಮತ್ತು ಇದನ್ನು ಚಿಕನ್ ಆದಷ್ಟು 1-2 ನೀರಾಗಿ ತೊಳಿಬೇಕು ರೀ. ತೊಳೆದ ಮಸ್ತ್ ಸುಕ್ಕ ಮಾಡಿಬಿಟ್ರೆ ಬಾಯಾಗ ನೀರು ಬರ್ತಿರ್ಬೇಕು ಹಂಗೆ ತಿಂದ್ರೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಆದಷ್ಟು. ಮತ್ತು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ಇದೇ ರೀತಿಯಾದಂಥ ಮತ್ತು ಮುಂದೆ ವಿಡಿಯೋ ಬರ್ತಿರ್ತಾವೆ. ಜಾಸ್ತಿ ನೀರಾಗಿ ತೊಳಿಬೇಡ್ರಿ, ಯಾಕಂದ್ರೆ ಟೇಸ್ಟ್ ಹೋಗ್ಬಿಡ್ತದೆ. 1-2 ಸರಿ ಅಷ್ಟು ತೊಳಿರಿ ಆದಷ್ಟು. ನೋಡ್ರಿ, ಇದು ಮಸಾಲೆ. ನಮ್ಮ ಜನ ಮಸಾಲೆಗೆ ಹೊಲನ ಮಾರಿರ್ತಾರೆ. ಒಂದು ಹೊತ್ತು ಊಟ ಮಾತ್ರ ಚಲೋ ಬೇಕು. ನೋಡ್ರಿ, 1-2 ಟಮಾಟಿ, 1 ಉಳ್ಳಾಗಡ್ಡಿ, ಭಾಳಲ್ಲ ಸ್ವಲ್ಪ ಕೊತ್ತಂಬರಿ, ಮತ್ತು 1-2 ಮೆಣಸಿನ್ಕಾಯಿ ಹಾಕಿ ಅಡುಗೆ ಮಾಡಿದ್ರೆ ಚಿಕನ್ ಮಸ್ತ್ ಟೇಸ್ಟ್ ಇರ್ತೈತಿ. ಮಸಾಲೆ ಅಡುಗೆ ಮಾಡಿದ್ರೆ ಹಿಂಗೆ ಮಾಡ್ಬೇಕು ರೀ. ಇಲ್ಲಿ ನೋಡ್ರಿ, ನಮ್ಮ ಮನ್ಯಾಗೇನು ಗ್ಯಾಸ್ ಇಲ್ಲ ಅಂತೇನಿಲ್ಲ, ಗ್ಯಾಸ್ ಐತ್ರಿ. ಆದರೆ ಜಾಸ್ತಿ ಮಾಡಿ ನಾವು ಅಡುಗೆ ಮಾಡೋದು ಒಲೆ ಮೇಲೆ. ಒಲೆಯಾಗಿರೋಂಥ ಟೇಸ್ಟ್ ಗ್ಯಾಸ್ ಮೇಲೆ ಬರೋಂಗಿಲ್ಲ ರೀ. ಹಂಗಾಗಿ ಒಲೆ ಮೇಲೆ ಜಾಸ್ತಿ ನಾವು ಇದು ಮಾಡ್ತೇವೆ, ಅಡುಗೆ ಮಾಡ್ತೇವೆ. ಅದ್ರಾಗ ಬೇರೆ ನಾವು ಎಷ್ಟೇ ದೂರ ಹೋಗಲಿ, ಎಷ್ಟು ದೊಡ್ಡ 5 ಸ್ಟಾರ್ ಒಳಗೆ ಹೋಗಿ ಊಟ ಮಾಡೋದಿರಲಿ, ನಮ್ಮ ಮನ್ಯಾಗ ಇವತ್ತು ನಮ್ಮದಾಗಲಿ ನಿಮ್ಮದಾಗಲಿ ತಾಯಿ ಅಡುಗೆ ಕೈ ರುಚಿನೇ ಬೇರೆ ರೀ. ಮತ್ತು ನೋಡ್ರಿ, ಹಿಂಗೆ ಎಲ್ಲ ಚೆಂದಾಗಿ ಜಜ್ಜಿಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ಚೆಂದಾಗಿ ಜಜ್ಜಿ ಮಾಡಿದ್ರೆ ಮಾತ್ರ ಚಿಕನ್ ಮಸ್ತ್ ಅಡುಗೆ ಆಕೈತೆ ರೀ ಇದರಿಂದ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಏನೇ ಬೇಕಪ್ಪ ಬರ್ರ ಅಂತ ಮಿಕ್ಸಿ ಒಳಗೆ ಹಾಕ್ತಾರೆ. ನಮ್ಮ ಮನ್ಯಾಗ ಏನು ಮಿಕ್ಸಿ ಇಲ್ಲ ಅಂತೇನಿಲ್ಲ, ಮಿಕ್ಸಿ ಐತ್ರಿ. ಆದರೆ ನಾವು ಯೂಸ್ ಮಾಡೋದು ಜಾಸ್ತಿ ಮಾಡಿ ಈ ಉಕ್ಕರೊಳಗೆ ಮೊದ್ಲಿನಂಗೆ ಅಡುಗೆ ಏನು ಮಾಡ್ತಾರಲ್ರಿ, ಆ ಉಕ್ಕರೊಳಗೆ ರುಚಿ ಭಾಳ. ಈಗ ಇತ್ತಿತ್ತಾಗೆಲ್ಲ ಮಿಕ್ಸರು, ಒಲೆ, ಗ್ಯಾಸು, ಉಕ್ರ ಮೇಲೆಲ್ಲ ಅಡುಗೆ ಮಾಡಿದರೆ ಅಡುಗೆ ಏನು ರುಚಿ ಆಗಲ್ಲ ರೀ. ಆದಷ್ಟು ನಿಮಗೆಲ್ಲ ಗೊತ್ತಿರ್ಬೇಕು, ಹಳ್ಳಿಯವರಾದ್ರೆ ನಿಮಗೆಲ್ಲ ಗೊತ್ತಾಗತ್ತೆ. ಈ ಮಸಾಲೆಗಳನ್ನೆಲ್ಲ ಚೆಂದಾಗಿ ರುಬ್ಬಿಕೊಂಡು ಅಡುಗೆ ಮಾಡ್ತಾರೆ. ಆದರೂ ಈ ನಮ್ಮ ಹಳ್ಳಿ ಲೆಕ್ಕದಾಗ ಏನು ಅಡುಗೆ ಮಾಡ್ತಾರಲ್ರಿ, ಟೇಸ್ಟೇ ಬೇರೆ. ಏನು ಮತ್ತು ಕುಕ್ಕರು, ಆಮೇಲೆ ಒಲೆ, ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾರಂತೇನೆ ಚಲೋ ಮಾಡೋಂಗಿಲ್ಲ ಅಂತೇನಿಲ್ಲ ರೀ, ಚಲೋ ಮಾಡ್ತಾರೆ. ಆದರೆ ನಮಗೆ ಅನಿಸಿದ ಪ್ರಕಾರ ನಾವು ಅಡುಗೇನು ನಮ್ಮ ಹಳ್ಳಿ ಕಡೆ ಏನು ಅಡುಗೆ ಮಾಡ್ತಾರಲ್ರಿ, ಅವ್ರ ರುಚಿಗಳೂ ಬೇರೆ ರೀ. ಈ ಥರ ಎಲ್ಲ ಮಾಡ್ತಾರೆ ನೋಡ್ರಿ. ಈಗಿನ ಕಾಲ ಎಲ್ಲ ಮಿಕ್ಸರ್ ಯೂಸ್ ಮಾಡೋಂಥ ಕಾಲ. ಆದರೂ ನಮ್ಮ ಮನ್ಯಾಗ ಈ ರೀತಿ ಕಾಳಾಗಲಿ, ಒಂದು ಸ್ವಲ್ಪ ಏನೋ ಮಸಾಲೆ ಎದಕ್ಕೆ ಹಾಕ್ಬೇಕಂದ್ರೂ ಈ ಥರ ಇದು ಮಾಡ್ಕೊಂಡು ಚೆಂದಾಗಿ ಇದನ್ನು ಹಿಟ್ಟು ಇದ್ರಾಗ ಮಾಡಿ
ಹಾಕ್ತಾರೆ. ಅಂದ್ರೆ ಕರೆಂಟ್ನ್ಯಾಗ ಸುಟ್ಟಿದ್ದು ಮಸಾಲೆ ಮಜಾ ಬರಲ್ಲ ರೀ ಅದಷ್ಟು. ಇದೈತಲ್ಲ ರೀ ನಮ್ಮ ಕರೆಂಟ್ ಯೂಸ್ ಮಾಡೋಂಥದ್ದೆಲ್ಲ ಏರಲ್ಲ. ಮಸ್ತ್ ಚೆಂದಾಗಿ ರುಬ್ಕೊಂಡು ಹಾಕಿ ಚಂದ ಜಜ್ಜಿ ಕುಟ್ಟಿ ಹಾಕಿಬಿಟ್ರೆ ಅಡುಗೆ ರುಚಿನೇ ಬೇರೆ ರೀ. ನಿಮಗೆಲ್ಲರಿಗೂ ನಮ್ಮ ಅಡುಗೆ ಮಾಡೋ ಸ್ಟೈಲ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಚಾನಲ್ ಇದೇ ರೀತಿಯಾದಂಥ ವೀಡಿಯೋಸ್ಗಳೆಲ್ಲ ಬರ್ತಾವೆ. ನಾವು ಇವತ್ತು ಮಾಡೋಣ ನಾಳೆ ಮಾಡೋಣ ಅನ್ಕೊತ ಇದ್ವಿ ವೀಡಿಯೋನ. ಇವತ್ತು ಸ್ವಲ್ಪ ಟೈಮ್ ಸಿಕ್ಕೈತಿ, ಹಂಗಾಗಿ ವೀಡಿಯೋ ಮಾಡಕ್ಕೆ ಕುಂತೀವಿ ರೀ. ತಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಆದಷ್ಟು ನೀವೆಲ್ಲರೂ ಯಾರು ಅಡುಗೆ ಮಾಡೋರು ಇರ್ತೀರಿ, ಯಾರು ರೆಸಿಪಿ ನೋಡಕ್ಕೆ ಕುಂತೀರಿ ತಮ್ಮ ಮನ್ಯಾಗಾಗಲಿ, ಆದಷ್ಟು ಕರೆಂಟ್ ಯೂಸ್ ಮಾಡೋಂಥದ್ದು ಸ್ವಲ್ಪ ಕಡಿಮೆ ಮಾಡಿರಿ. ಕೆಲವೊಬ್ಬರು ಮನ್ಯಾಗ ಇವೆಲ್ಲ ಇರ್ತಾವೆ, ಆದರೆ ಇನ್ನೊಂದು ಯೂಸ್ ಮಾಡಲ್ಲ ಅವ್ರು. ಯಾಕಂದ್ರೆ ಟೈಮ್ ಇರೋಂಗಿಲ್ಲ ಅವ್ರ ಹತ್ರ. ಟೈಮ್ ಇಲ್ಲದ ಕಾರಣಕ್ಕಾಗಿ ಮಿಕ್ಸರ್ ಒಳಗೆ ಹಾಕಿ ಕರೆಂಟ್ ಒಳಗೆ ಸುಟ್ಟು ಇದು ಮಾಡ್ತಿರ್ತಾರೆ. ನೋಡ್ರಿ, ಆದಷ್ಟು ನ್ಯಾಚುರಲ್ ಅಡುಗೆ ಮಾಡೋ ಪ್ರಯತ್ನ ಪಡ್ರಿ. ನ್ಯಾಚುರಲ್ಲಾಗಿ ಅಡುಗೆ ಮಾಡೋದು ಏನಪ್ಪ ಅಂದ್ರೆ ನಮ್ಮ ಹೆಲ್ತಿಗೆ ಭಾಳ ಒಳ್ಳೇದು ರೀ. ಯಾಕಂದ್ರೆ 5ರಿಂದ 10 ನಿಮಿಷ ಅದ್ರಾಗ ಸುಟ್ಟು ಕರೆಂಟಿನ್ಯಾಗ ಎಲ್ಲ ರೆಡಿಯಾಗಿ ಬಂದರೆ ಮಜಾ ಇರೋಂಗಿಲ್ಲ ರೀ. ಆದಷ್ಟು ನ್ಯಾಚುರಲ್ಲಾಗಿ ಅಡುಗೆ ಮಾಡೋದು ಒಳ್ಳೇದು ರೀ, ನಿಮ್ಮ ಹೆಲ್ತಿಗೂ ಒಳ್ಳೆಯದು. ಈ ಥರ ಚೆಂದಾಗಿ ರುಬ್ಕೊಂಡು ಈ ಮಸಾಲೆ ಗಿಸಾಲೆ ಎಲ್ಲ ಸೇರಿ ನಾವು ಅಡುಗೆ ಮಾಡೋಂಥ ಡಬ್ರ್ಯಾಗ ಹಾಕಿ ಮಸ್ತ್ ಮಾಡಿಬಿಟ್ರೆ ಬಾಯಾಗ ನೀರು ಬರ್ತಿರ್ತಾವೆ ರೀ ಅಡುಗೆ ಮಾಡಿದ್ದು ನೋಡಿ. ಇದು ನೋಡ್ರಿ, ಇದು ನಮ್ಮ ಬೆಳ್ಳುಳ್ಳಿ ಕಬಾಬರ್ಗಿ ಅಲ್ಲ, ಆದರೆ ಚಿಕನ್ ಸುಕ್ಕ ಮಾಡತ್ತಾರ ಅವ್ರ ಮನ್ಯಾಗ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ನೋಡ್ರಿ, ಈ ರೀತಿ ಇರ್ತದೆ ಚಿಕನ್ ಸುಕ್ಕ ಅಂದ್ರೆ. ಎಲ್ಲ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ಚೆಂದಾಗಿ ಮಾಡಿರ್ತಾರೆ. ಈ ನಮ್ಮ ಒಲೆ ನೋಡ್ರಿ, ಮಸ್ತ್ ಒಲ್ಯಾಗ ಅಡುಗೆ ಮಾಡೋಂಥ ಅಡುಗೆ ಬಾಯಾಗ ನೀರು ಬರ್ತಿರ್ಬೇಕು. ಹಂಗೆ ಬರ್ರಿ ಊಟಕ್ಕೆ ಹೋಗೋನೀಗ. ಹೊಟ್ಟೆ ಜೊತೆ ಭಾಳ ಮಸ್ತ್ ಚಿಕನ್ ಸುಕ್ಕ ಮಾಡ್ಯಾರೀಗ ಅವ್ರು. ತಿಂದ್ರೆ ಬಾಯಾಗ ನೀರು ಬರ್ಬೇಕು. ನನಗರ್ಕಿ ತಡ್ಕೊಳಕ್ಕಾಗಲ್ದು. ಮಸ್ತ್ ಆಗೈತೆ ನೋಡ್ರಿ.